ಹರೇ ಶ್ರೀನಿವಾಸ. ಮಂಕುತಿಮ್ಮನ ಕಗ್ಗದ 13ನೇ ತಾತ್ಪರ್ಯ. ಪುರುಷ ಸ್ವತಂತ್ರೇಯ ಪರಮಸಿದ್ಧಿಯದೇನು, ತರಣಿಗನುದಿನ ರಕ್ತಾಭಿಷೇಚನೆಯೇ, ಕರವಾಲವನ್ನು ಪುಷ್ಪಸರವೆಂದು ಸೆಳೆದಾಡೆ, ಪರಿಮಳವು ಸೂಸುವುದೇ ಮಂಕುತಿಮ್ಮ, ಪರಿಮಳವೇ ಸೂಸುವುದೇ ಮಂಕುತಿಮ್ಮ. ಇದರ ಭಾವಾರ್ಥ: ಧರಣಿಗನುದಿನದ, ಧರಣಿ ಅನುದಿನ, ಪರಮ ಎಂದರೆ ಸರ್ವೋಚ್ಚ, ಸಿದ್ಧಿ ಎಂದರೆ ಪ್ರಯೋಜನ, ಧರಣಿ ಎಂದರೆ ಭೂಮಿ, ಅನುದಿನ ಪ್ರತಿದಿನ, ಪರಿಮಳ ಸುಗಂಧ. ಆಗ ನಡೆಯುತ್ತಿದ್ದಂತಹ ಯುದ್ಧದಿದ್ದಂಥ ಆಗುತ್ತಿದ್ದಂಥ ದುಷ್ಪರಿಣಾಮಗಳು, ಇವುಗಳ ಬಗ್ಗೆ ಮನಕರಗಿ ಡಿ.ವಿ.ಜಿ. ಗುಂಡಪ್ಪನವರು ತುಂಬ ಅತ್ಯದ್ಭುತವಾಗಿ ಇಲ್ಲಿ ಚಿತ್ರಿತವಾಗಿದ್ದಾರೆ ಹಾಗೂ ಅದನ್ನು ಪ್ರಸಾರ ಮಾಡಿದ್ದಾರೆ. ಇಲ್ಲಿ ಸ್ವತಂತ್ರ ಸರ್ವೋಚ್ಚ ಗುರಿ ಈ ಭೂಮಿಗೆ ಪ್ರತಿದಿನವೂ ರಕ್ತದ ಅಭಿಷೇಕವೇ, ಏಕೆಂದರೆ ಆಗ ಮಹಾಯುದ್ಧವೇ ನಡೆಯುತ್ತಿತ್ತು. ಹಾಗಾಗಿ ಈ ಓರೆಯಿಂದ ಕತ್ತಿಯನ್ನು ಹೂಮಾಲೆ ಎಂದು ಎಳೆದರೆ ಅದರಿಂದ ಸುಗಂಧ ಬರಬಹುದೇ ಎಂದು ಇಲ್ಲಿ ತುಂಬ ಚಿತ್ರಗರ್ಭಿತವಾಗಿ ಹೇಳಿದ್ದಾರೆ. ಪುರುಷ ಎಂದರೆ ಗಂಡಸು ಎನ್ನುವ ಅರ್ಥದಲ್ಲಿ ಸಾಮಾನ್ಯ ಬಳಕೆ, ಆದರೆ ವಾಸ್ತವ್ಯದಲ್ಲಿ ಪುರುಷ ಎಂದರೆ ಶಕ್ತಿ ಎಂದು ಅರ್ಥ. ಪುರೇ ಶಯತಿತಿ ಪುರುಷಃ, ಚೇತನ ಎಂದು ಅಥವಾ ಅಸ್ತಿತ್ವವನ್ನು ಸೂಚಿಸುವಾಗ, ಕ್ರಿಯಾಶೀಲತೆಯನ್ನು ಸೂಚಿಸುವಾಗ ಚೈತನ್ಯ ಎಂದು ಕರೆಯಲಾಗುತ್ತದೆ. ಆದ್ದರಿಂದಲೇ ದೇವರನ್ನು ಸೂಚಿಸುವಾಗ ಪರಮ ಅಂದರೆ ಸರ್ವೋಚ್ಚ, ಪುರುಷ ಅಂದರೆ ಶಕ್ತಿ ಎಂಬ ಅರ್ಥದಲ್ಲಿ ಪರಮ ಪುರುಷ ಅಥವಾ ಪರಮಾತ್ಮ ಎಂದು ಕರೆಯುತ್ತಾರೆ. ಒಟ್ಟಾರೆ ಪುರುಷನೆಂದರೆ ಶಕ್ತಿ. ಈ ಶಕ್ತಿಯ ಉಪಯೋಗ ರಕ್ಷಣೆಗೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ಬೇಕು. ಹೀಗಾಗಿ ಪರಮ ಪುರುಷ ತನ್ನ ಸರ್ವೋಚ್ಚ ಶಕ್ತಿಯನ್ನು ಉಪಯೋಗಿಸಿ ಜಗದ್ರಕ್ಷಣೆಯನ್ನು ಮಾಡುತ್ತಿದ್ದಾನೆ. ಹಾಗೆ ಜಗತ್ತಿನಲ್ಲಿ ಹೆಚ್ಚು ಶಕ್ತಿ ಇರುವವರು ತಮಗಿಂತ ಕಡಿಮೆ ಶಕ್ತಿ ಇರುವವರನ್ನು ರಕ್ಷಿಸಬೇಕೆಂದು ಆ ಶಕ್ತಿಯನ್ನು ಕೇವಲ ಆತ್ಮರಕ್ಷಣೆ, ಇತರರನ್ನು ರಕ್ಷಿಸುವುದಕ್ಕಾಗಿಯೇ ಉಪಯೋಗಿಸಬೇಕು. ಇದು ಧರ್ಮ. ಇಲ್ಲಿ ಶಕ್ತಿ ಎಂದರೆ ಕೇವಲ ದೈಹಿಕ ಶಕ್ತಿಯಷ್ಟೇ ಅಲ್ಲ, ಎಲ್ಲ ರೀತಿಯ ಶಕ್ತಿಯೂ ಇದರ ಪರಿಧಿಯೊಳಗೆ ಬರುತ್ತದೆ. ದೇಹಬಲ, ಧನಬಲ, ಜನಬಲ, ಅಧಿಕಾರ ಬಲ, ಬುದ್ಧಿಬಲ ಇತ್ಯಾದಿ, ಹೀಗೆ ಯಾವುದೇ ಮಿತಿ ಇಲ್ಲದೆ ಅತ್ಯಧಿಕವಿದ್ದರೂ ಪರರ ರಕ್ಷಣೆ ಮಾತ್ರ ಉಪಯೋಗಿಸುವುದೇ ಧರ್ಮ. ಇಲ್ಲಿ ಎಂಥ ಧರ್ಮವಿದ್ದರೂ ಪುರುಷ ಧರ್ಮ ಶ್ರೇಷ್ಠವಾದದ್ದು ಎಂದು ಹೇಳುತ್ತಾರೆ. ಆದರೆ ಇಂದಿನ ವಾಸ್ತವಿಕತೆ ನೋಡಿದರೆ ಹಿಂದಿಯಲ್ಲಿ ಜಸ್ಟಿ ರಾಟಿ ಉಸಿ ಬಾಯಿನ್ಸ್ ಎಂದು ಕರೆಯುತ್ತಾರೆ. ಅಂದರೆ ಯಾರ ಕೈಯಲ್ಲಿ ಕೋಲುಂಟೋ ಅವನದೇ ಹೆಮ್ಮೆ. ಅದು ಯಾರಿಗೆ ಅಧಿಕ ಶಕ್ತಿ ಇದೆಯೋ ಅವನೇ ರಾಜ್ಯಭಾರ ಮಾಡಬಹುದಂತೆ. ನನ್ನನ್ನು ಕೇಳುವರು ಯಾರು, ಸದೆಬಡಿಯುವರು ಯಾರು, ಸದೆಬಡಿಯಲು ಬಿಡುತ್ತಾರೆಯೇ ಎನ್ನುವ ದುರಾಚಾರ ಜನರೇ ಅಧಿಕವಾಗಿದೆ. ಇದು ಅಹಂಕಾರದ ಪರಮಾವಧಿ. ಎಲ್ಲ ಸಂಘರ್ಷಗಳು ಅಹಂಕಾರ ಜನಿತವಾದಂಥ ದಬ್ಬಾಳಿಕೆಯಿಂದಲೇ ಪ್ರಾರಂಭವಾಗುತ್ತದೆ. ತಪ್ಪು ಮತ್ತು ಪ್ರತಿನಿತ್ಯ ರಕ್ತಪಾತ, ನೋವು, ಸಾವು ಎನ್ನುತ್ತಾರೆ ಶ್ರೀ ಗುಂಡಪ್ಪನವರು. ಅದಕ್ಕೊಂದು ಉಪಮೇಯವನ್ನು ಕೊಡುತ್ತಾರೆ. ಹೂವಿನ ಮಾಲೆ ಎಂದು ಓರೆಯಿಂದ ಕತ್ತಿಯನ್ನು ಎಳೆದರೆ ಅದು ಸುಗಂಧವನ್ನು ಬೀರುತ್ತದೆಯೇ? ಇಲ್ಲ. ನಮ್ಮಲ್ಲಿ ಶಕ್ತಿ ಇದ್ದರೆ, ಅವಶ್ಯಕತೆ ಮೀರಿ ಶಕ್ತಿ ಇದ್ದರೆ ಅದನ್ನು ಪರಹಿತಕ್ಕಾಗಿ ಉಪಯೋಗಿಸುತ್ತಾರೆ. ಆ ಪರಮಾತ್ಮನ ಕೃಪೆಯಿಂದ ನಮಗೆ ಸಿಕ್ಕ ಅಧಿಕ ಶಕ್ತಿಯನ್ನು ನಮಗಿಂತ ಕಡಿಮೆ ಶಕ್ತಿ ಇರುವವರ ಒಳಿತಿಗಾಗಿ ಉಪಯೋಗಿಸಬೇಕು. ಹಾಗಾದಾಗ ಪರಸ್ಪರ ಪ್ರೀತಿ ವಿಶ್ವಾಸಗಳು ಬೆಳೆದು ಇಡೀ ಸಮಾಜವೇ ವಾಸಿಸಲು ಒಂದು ಸುಂದರ ತಾಣವಾಗುತ್ತದೆ. ಹಾಗೆಯೇ ಇಂದಿನ ಸ್ವಾರ್ಥಭರಿತ ಸಮಾಜದಲ್ಲಿ ಎಂತೆಂಥ ವಿದ್ಯಮಾನಗಳು ನಡೆಯುತ್ತದೆ ಎಂದರೆ ವಿಷಾದ ಪಡಿಸಲು ಅವಶ್ಯಕತೆಯೇ ಇಲ್ಲ. ದಿನನಿತ್ಯದ ಜೀವನವನ್ನು ನೋಡಬಹುದು. ಹಾಗೆಯೇ ಸರ್ವರಿಗೂ ಗೊತ್ತಿರುವಂಥ ವಿಷಯವೇ ಅದು ತಪ್ಪು, ಅದು ಸರಿಯಲ್ಲ ಎಂಬ ಅರಿವು ಇದ್ದರೂ ಸಹ ಅದನ್ನು ಮಾಡುತ್ತಾರೆ. ಹಾಗಾಗಿ ವಾಚಕರೇ, ನಾವು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಏನು ಅಂದರೆ, ನಮ್ಮ ಶಕ್ತಿಯನ್ನು ಸ್ವರಕ್ಷಣೆ ಉಪಯೋಗಿಸುವ ಪರರ ರಕ್ಷಣೆಗಾಗಿ, ಪರರ ಹಿತಕ್ಕಾಗಿ ಅವರನ್ನು ಉಪಯೋಗಿಸುವಾಗ ಅದನ್ನು ನಮ್ಮ ಒಳ್ಳೆಯ ಉದ್ದೇಶದಿಂದ ಮಾಡಬೇಕು. ದುರಾಸೆಯ ಸ್ವಾರ್ಥಕ್ಕೆ, ಪರರ ಭಕ್ಷಣೆಗೆ ಉಪಯೋಗಿಸಬಾರದು.
ಹೀಗೆ ಬುದ್ಧಿ ನಮಗೆ ಎಂದು ಬರೆದಿರಲು ಎಂದು ಪ್ರಾರ್ಥಿಸುತ್ತಾ ನಮ್ಮಲ್ಲಿ ಇರಬಹುದಾದಂತಹ ಕೊರತೆಗಳನ್ನು ನೀಗಿಸಿಕೊಳ್ಳೋಣ ಅಥವಾ ಪ್ರಯತ್ನವನ್ನು ಮಾಡೋಣ ಎಂದು DVG ಗುಂಡಪ್ಪನವರು 13ನೇ ಭಾವಾರ್ಥದಲ್ಲಿ ಹೇಳುತ್ತಿದ್ದಾರೆ. ಹರೇ ಶ್ರೀನಿವಾಸ.